This year's theme is Tal Se Tal Mila, one beat, one soul, which symbolizes unity, rhythm and harmony, where every beat matters and every soul shines. ವಂದನೆಗಳು. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂವರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಮನಲು ಹರಿಯಲಿ. ಈ ಸಂಜೆ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಸ್ವಾಗತ ಇರಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕಾರ್ಯಕ್ರಮ ಪ್ರಾರಂಭ. ವಿನಯವಿಲ್ಲದ ವಿದ್ಯೆ, ಗುಣವಿಲ್ಲದ ರೂಪ, ಸಮಯಕ್ಕೆ ಉಪಯೋಗವಾಗದ ಹಣ, ಹರಿತವಿಲ್ಲದ ಆಯೋಗ, ಹಸಿವಿಲ್ಲದ ಊಟ, ಪರೋಪಕಾರವಿಲ್ಲದ ಜೀವನ ವ್ಯರ್ಥವೆಂದುಕೊಂಡು ಸಮಾಜ ಸೇವೆ ಈಶ ಸೇವೆ ಎಂದುಕೊಂಡು ಈಶ್ವರ್ ಮಂಡಳಿಗರ್ ಶಾಲೆಯೊಂದು ತೆರೆದಾರ. ಇವರ ಕನಸಿನಂತೆ ಶ್ರಮಪಟ್ಟು ಅವರ ಪುತ್ರಿ ರಾಜೇಶ್ವರಿ ಭಾನ್ಗೆ ಕನಸು ನನಸು ಮಾಡ್ಯಾರ. ರಾಜಶ್ರೀ ಭಾನ್ಗೆಯವರಿಗೆ ಡಾಕ್ಟರ್ ನಿಖಿತಾ ಠೋಗಿ ಮತ್ತು ಡಾಕ್ಟರ್ ಐಶ್ವರ್ಯ ಜೊತೆಯಾಗಿ ನಿಂತಾರ. ಹೊಸ ಹೊಸ ಆಧುನಿಕ ಚಟುವಟಿಕೆಗಳ ಮೂಲಕ ಶಾಲೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಶ್ರೀ ಸ್ವರ್ಗೀಯ ಈಶ್ವರ್ ಮಂದಳಿಕರ್ ಮತ್ತು ಜ್ಞಾನದೇವಿಯವರ ಆಶೀರ್ವಾದದೊಂದಿಗೆ ಈ ಜ್ಞಾನೇಶ್ವರ ಎಜುಕೇಶನ್ ಟ್ರಸ್ಟ್ ಅಡಿಯಲ್ಲಿ ಸುಮಾರು 21 ವರ್ಷದಿಂದ ಯಶಸ್ವಿಯಾಗಿ ನಡೆದು ಬರುತ್ತಿರುವ ಯೂನಿ ಪಬ್ಲಿಕ್ ಶಾಲೆ ಬೀದರ್ ಶೈಕ್ಷಣಿಕ ವರ್ಷ 2025 ಮತ್ತು 26ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೊದಲ ಘಟ್ಟ ನಾಡಗಿ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂಮಿ ಅಕುಟದ ನವಮಣಿಯೇ, ಗಂಧದ ಚಂದದ ವಂತಿನ ಗಣಿಯೇ, ರಾಘ ಸುತರಿಸಿದ ಭಾರತ ನಿಯತನು ಖಾತೆ. ಜಯ ಹೇ ಕರ್ನಾಟಕ ಮಾತೆ, ತೋಳವೇ ನಿನ್ನಾಡೆ, ಹಸುರಿನ ಹಿರಿಯರ ಸಾಲೆ, ನಿಂದಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ತಿಲಕ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಈಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪಂಕಜ ಕುಮಿಪತಿ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆ ಗಣಪುಣ್ಯ ರಾಮ, ನಾನಕ ರಾಮ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಕೀಲಪ ಹೊಯ್ಸಳರಾಡಿದ ನಾಡೆ, ದಕ್ಕಣ ಮೆಚ್ಚಿನ ವೀರ ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ಕುಣಿಗಾಟ
ಮೇಡಮ್ ಅಂಡ್ ಸರ್ ಅವರು ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. Now I request Mr. Maruti Palke and Srimati Rajeshri ಮೇಡಮ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. Now I request ವಿನಂತಿ. Now I request Mr. Maruti Palke and Srimati Rajeshri Palke to invite Srimati Sridevi Hogar, Karnataka First Lady and Mastermind Trainer. ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. Now I request Mr. Maruti Palke and Srimati Rajeshri Palke. Now I request Mr. Maruti Palke and Srimati Rajeshri Palke to invite Mr. Balaji Thoki, Network Engineer. ಸರ್ ಅವರು ಪ್ರಿನ್ಸಿಪಲ್ ಸರ್ ಮತ್ತು ಪ್ರಿನ್ಸಿಪಲ್ ಮೇಡಮ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. I also request Mr. Maruti Palke, retired leader. ಇವರು ತಮ್ಮ ಆಸನವನ್ನು ಗ್ರಹಿಸಬೇಕಾಗಿ ವಿನಂತಿ. I now request Srimati Rajeshri Palke, ಪ್ರಿನ್ಸಿಪಲ್ ಪಾಲ್ಕೆ ಮೇಡಮ್ ಅವರು ಕೂಡ ತಮ್ಮ ಆಸನವನ್ನು ಗ್ರಹಿಸಬೇಕಾಗಿ ವಿನಂತಿ. I also request Srimati
respected chief guest, honored guests of honor, respected presiding officer, members of the management, principal, vice principal, dedicated teachers, dear parents, and my lovely students, a warm and grateful welcome to you all. On behalf of the management, principal, staff, and students of Unique Public Schools, it gives me immense pleasure to welcome you to the 21st Annual Day Fest 2026, beautifully themed Taal Se Taal Mila, one beat, one soul. Today's evening is a celebration of talent, tradition, creativity, and togetherness, where all our students express themselves through rhythm, movement, and music. So let us welcome our today's chief guest, Sri Hudji Gundappa Sir, Vice Principal, Government Girls High School and Science Subject Inspector, DDPI Office, Bidar. Sir, your valuable contributions to the academic excellence. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. This occasion begins with divine blessing. We shall now proceed with the lighting of the lamp, symbolizing the removal of darkness and the spread of knowledge. I request all the dignitaries to kindly come forward for the lamp lighting. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಇಲ್ಲಿ ಅತ್ಯುತ್ತಮವಾದ ವಸ್ತು ಅಂದರೆ ಅದು ಜ್ಞಾನ. ಆ ಜ್ಞಾನ ನೀಡುವಂತ ಒಂದು ಏಕೈಕ ಒಂದು ಸಂಸ್ಥೆ, ಒಂದು ಕೇಂದ್ರ ಅಂದರೆ ಅದು ಶಾಲೆ. ಶಾಲೆಯಲ್ಲಿ ಮಕ್ಕಳಿಗೆ ಅನೇಕ ರೀತಿಯ ಶಿಕ್ಷಣವನ್ನು ನೀಡಲಾಗುತ್ತದೆ. ಒಂದು ಮಗು ಯಶಸ್ವಿಯಾಗಬೇಕಾದರೆ ಅದಕ್ಕೆ ಒಂದು ಶಾಲೆಯಲ್ಲಿ ಕಲಿಸುವಂತ ಒಂದು ವಿಷಯಗಳ ಜೊತೆಗೆ ಅನೇಕ ಪಠ್ಯೇತರ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಳಬೇಕಾಗುತ್ತದೆ. ಆ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಅನೇಕ ರೀತಿಯ ವಿಷಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅವರಿಗೆ ಆಸಕ್ತಿಯನ್ನು ಮೂಡಿಸಿ ಅಂತಹ ಒಂದು ಸಂಸ್ಥೆಯಲ್ಲಿ ನಾವು ಶಿಕ್ಷಣವನ್ನು ನೀಡುತ್ತಿದ್ದೇವೆ. ತಲೆ ಎತ್ತಿ ನಿಂತಿರುವ ಎಲ್ಲ ಪ್ರಶಂಸೆಗೆ ಹಾಗೂ ಅಭಿಮಾನಕ್ಕೆ ಪಾತ್ರರಾಗಿರುವ ಸಂಸ್ಥೆ ಅತಿವಿಯ ಜ್ಞಾನೇಶ್ವರ ಶಿಕ್ಷಣ ಸಂಸ್ಥೆ ಯೂನಿಕ್ ಪಬ್ಲಿಕ್ ಸ್ಕೂಲ್. ಈ ನಮ್ಮ ಜ್ಞಾನ ದೇಗುಲ 21ನೆಯ ವಾರ್ಷಿಕಕ್ಕೆ ಕಾಲಿಟ್ಟಿದ್ದೇವೆ. ಯೂನಿಕ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದಂಥ ದಿವಂಗತ ಈಶ್ವರ್ ಮನ್ನಾಳಿಕರ್ ಅವರು ಒಂದು ಆದರ್ಶ ಗುರಿಯನ್ನಿಟ್ಟುಕೊಂಡು ಶಾಲೆಯನ್ನು ಪ್ರಾರಂಭಿಸಿದರು. ನಮ್ಮ ಶಾಲೆ ಕೇವಲ ಮಕ್ಕಳಿಗೆ ಶಿಕ್ಷಣ ನೀಡುವುದಲ್ಲದೆ ಮಗುವಿನ ದೈಹಿಕ ಭೌತಿಕ ಬೆಳವಣಿಗೆ ಹಾಗೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ದೇವಾಲಯ ಒಂದು ಜ್ಞಾನ ದೇಗುಲವಾಗಿದೆ ಎನ್ನುವುದೇ ನಮ್ಮ ಒಂದು ಶಿಕ್ಷಣದ ಗುರಿಯಾಗಿದೆ. ವರ್ಷ ಶಾಲೆಯ ಪ್ರಗತಿ, ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ಸುಧಾರಣೆ, ಹೊಸ ವಿಷಯಗಳ ಚಟುವಟಿಕೆ ಮಾಡಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದೇವೆ. ಹೀಗಾಗಿ ಶಾಲೆಯ ಮಕ್ಕಳ ಕಲಿಕೆಯ ಗುಣಮಟ್ಟ ಹಾಗೂ ಅವರ ಪ್ರತಿಭೆ ಉನ್ನತೀಕರಿಸುವ ಉದ್ದೇಶದಿಂದ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕರಿಯರ್ ಪಾಯಿಂಟ್ ಕೋಟಾ ಕ್ಲಾಸ್ ಅಂದರೆ ಸ್ಮಾರ್ಟ್ ಕ್ಲಾಸ್ ಅಳವಡಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಕಲಿಕೆಗೆ ಹೆಚ್ಚಿನ ಒತ್ತು ಮತ್ತು ಮಕ್ಕಳ ಜ್ಞಾನವನ್ನು ಆಧುನೀಕರಣಗೊಳಿಸಲು ಸ್ಪರ್ಧಾತ್ಮಕ ಯುಗಕ್ಕೆ ತಯಾರಿಸಲು ಹೊಸ ಪ್ರಯತ್ನವನ್ನು ನಡೆಸುತ್ತಿದ್ದೇವೆ. ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ನೀಡುವುದು ಎಂಬ ಮಾತಿನಂತೆ 2024-25ನೇ ಸಾಲಿನಲ್ಲಿ 10ನೇ ತರಗತಿಯ ಫಲಿತಾಂಶ ಉತ್ತಮ ರೀತಿಯಾಗಿದೆ. ಇದು ಶಾಲೆಯ ಮತ್ತು ಪೋಷಕರಿಗೆ ಅತೀವ ಸಂತೋಷ ತಂದಿದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗಿದೆ. ನವವಸಂತಕ್ಕೆ ಹಸಿರೊಟ್ಟು ಧರಣಿಯಂತೆ 2024-25ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆ ಜೂನ್ 2, 2025ರಂದು ಪ್ರಾರಂಭಿಸಲಾಯಿತು. ಈ ಸುದಿನದಂದು ಶಾಲೆಯನ್ನು ಅಲಂಕರಿಸಿ ಮಕ್ಕಳಿಗೆ ಪ್ರೀತಿಯಿಂದ ಬರಮಾಡಿಕೊಳ್ಳಲಾಯಿತು. ಒಂದು ಗುಂಪು ಇವರಿಗಾಗಿ ಎಲ್ಲರೂ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. ಧನ್ಯವಾದಗಳು ಅತಿಥಿಗಳಿಗೆ. ದಿನಾಂಕ 30/1/2026ರಂದು ನಮ್ಮ ಶಾಲೆಯಲ್ಲಿ ಸಾವುಕಾಡಿ ವಿದ್ಯಾರ್ಥಿಗಳಿಗೆ ಬಸವಗಿರಿಯಲ್ಲಿ ಆಯೋಜಿಸಿದ್ದ 24ನೇ ವಚನ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ 3 ದಿನಗಳ ಕಾಲ ದಿನಾಂಕ 26/1/2026ರಂದು ಸತ್ಯ ಸಚಿನ್ ಅಷ್ಟು ಒಳ್ಳಗೆ ತಗೊಂಡು ಹುಡಿಯೋದು ಒಳ್ಳಗಿತ್ತ ವೇಟ್ ಮಾಡೋದು.
ಅಭಿ ವೇಟ್ ಮಾಡಿ ceremony. I request Furkan Pasha sir to give away the prizes for the students who scored about 95% in 10th standard. Students will be honored with a shawl, memento and a silver murti. ನಮ್ಮ ಶಾಲೆಯಿಂದ ಶಿವಾನಿ ತಂದೆ ಗುಂಡಯ್ಯ ಮತ್ತು ಕೃಷ್ಣ ತಂದೆ ಅನಿಲ್. ಎಲ್ಲ ಪಾಲಕರು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. Thank you students for your dedication and bringing a bright name to our school. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರತಕ್ಕಂತಹ ಮಿತ್ರರಾಗಿರ್ತಕ್ಕಂತಹ ಹುಡುಗೆ ಗುಂಡಪ್ಪ ಸರ್ ಅವರೇ, ಹಿರಿಯರು ಮಾರ್ಗದರ್ಶಿಗಳು ಆಗಿರ್ತಕ್ಕಂತಹ ಡಾಕ್ಟರ್ ಭರ್ಷೆಟ್ಟಿ ಸರ್ ಅವರೇ, ಬೀದರ್ ತಾಲೂಕಿನ ದೈಹಿಕ ಪರಿವೀಕ್ಷಕರಾಗಿರ್ತಕ್ಕಂತಹ ವೆಂಕಟರಾವ್ ಡೋಂಬಳೆ ಅವರೇ, ಮಿತ್ರರಾಗಿರ್ತಕ್ಕಂತಹ ರಾಜಯ್ಯರವರೇ, ಬೀದರ್ ಹೆಮ್ಮೆ ಆಗಿರ್ತಕ್ಕಂತಹ ಅಕ್ಕಪಡೆ ಟೀಮ್ರವರೇ, ಈ ಸಂಸ್ಥೆಯ ಇನ್ನುಳಿದ ಎಲ್ಲ ಆಡಳಿತ ಮಂಡಳಿಯವರೇ, ಎಲ್ಲ ಶಿಕ್ಷಕರೇ, ಮುದ್ದು ಮಕ್ಕಳೇ, ಎಲ್ಲ ಪಾಲಕರೇ, ನಾನು ನಿಮ್ಮ ಹೆಚ್ಚು ಸಮಯವನ್ನು ತಗೊಳ್ಳಲ್ಲ. ಎಲ್ಲ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಕ್ಕಂಥ ಈ ಸಂಸ್ಥೆಯಾಗಿದೆ. ಮಕ್ಕಳು ಶಿಕ್ಷಣ ಜೊತೆಗೆ ಸಂಸ್ಕಾರಗಳನ್ನು ಕಲಿತುಕೊಂಡು ಉಜ್ವಲವಾಗಿರ್ತಕ್ಕಂತಹ ನಾಡನ್ನು, ಉಜ್ವಲವಾಗಿರ್ತಕ್ಕಂಥ ದೇಶವನ್ನು ಕಟ್ತಕ್ಕಂತಹ, ದೇಶವನ್ನು ಆಡ್ತಕ್ಕಂತಹ, ದೇಶವನ್ನು ಬೆಳವಣಿಗೆದತ್ತ ತಗೊಂಡು ಹೋಗ್ತಕ್ಕಂತಹ ಈ ಪ್ರಜೆಗಳು ಆಗಲಿ ಅಂತಕ್ಕಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಇವತ್ತು ಅವರಿಗೆ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ 2 ವಿದ್ಯಾರ್ಥಿಗಳಿಗೆ ಇಲಾಖೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬರುವ ದಿನಗಳಲ್ಲಿ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿಕೊಂಡು ಉತ್ತಮ ರೀತಿಯ ಸಾಧನೆಯನ್ನು ಮಾಡಲಿ. ಇವರು ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯನ್ನು, ಹಿರಿಯರನ್ನು, ಶಿಕ್ಷಕರನ್ನು ಗೌರವಿಸ್ತಕ್ಕಂತಹ ಮಕ್ಕಳಾಗಲಿ ಅಂತ ಆಶೆಯನ್ನು ವ್ಯಕ್ತಪಡಿಸಿ ನನ್ನನ್ನು ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವೇದಿಕೆಗೆ ತಮಗೆಲ್ಲರಿಗೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಗುಂಡಪ್ಪ ಸರ್ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಸಚಿನ್ ತಂದೆ ಸುಧೀರ್, ಅಂಜಲಿ ತಂದೆ ರಾಹುಲ್, ಸಪ್ನಾ ತಂದೆ ಸುಧನ್. ಎಲ್ಲ ಪಾಲಕರು ವಿದ್ಯಾರ್ಥಿಗಳ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ.
ಓಕೆ ಓಕೆ ಮೇಡಮ್. ಓಕೆ ಧನ್ಯವಾದಗಳು. ದ್ವಿತೀಯ ಬಹುಮಾನ ಪಡೆದಂತವರಿಗೆ ಹೋಗಿ ಮೇಡಮ್ ಅರಿವು ಕೊಡಿ ಹಾಂ. ಸನ್ಮಾನಿಸಲಾಗುತ್ತಿದೆ. ಅವರಿಗೂ ಕೂಡ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು, ಇನ್ನು ಗಮನಕ್ಕಿರಬೇಕು ಅಂತ ಹೇಳಿ Thank you, Sudesh sir, for all your dedication and efforts towards our school. ಓಕೆ ಮೇಡಮ್. ಧನ್ಯವಾದಗಳು ಅಂಜಲಿ ಮತ್ತು ಸುರೇಶ್ ಸರ್. ಆದ್ಮೇಲೆ ಈಗಿನ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ನಾವುಗಳು ಮಕ್ಕಳನ್ನು ಹೇಳುವುದಷ್ಟೇ ನಮ್ಮ ಕೆಲಸವಲ್ಲ. ಭವ್ಯ ಭಾರತಕ್ಕೆ ಯಾವ ತರದ ಮಕ್ಕಳನ್ನು ಬೇಕು, ಸ್ವತಂತ್ರ ಪೂರ್ವ ಅಲ್ಲ ಇತಿಹಾಸ ಪೂರ್ವದಿಂದಲೂ ನಮ್ಮ ದೇಶಕ್ಕೆ ಜಗತ್ತಿಗೆ ಯಾವ ರೀತಿ ಕಾಣಿಕೆಗಳನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವು ಭಾರತೀಯರಾದವರು ಅರಿತುಕೊಂಡು ಮಕ್ಕಳಿಗೆ ಆಸ್ತಿಯನ್ನಾಗಿ ಮಾಡದೆ ಮಕ್ಕಳನ್ನು ಉತ್ತಮ ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಟ್ಟು ಭವಿಷ್ಯದ ಸತ್ಪ್ರಜೆಗಳನ್ನಾಗಲು ನೀವುಗಳು ಒಂದು ಉತ್ತಮ ಧ್ಯೇಯ ಆದರ್ಶ ಗುರಿಗಳನ್ನು ನಾವು ಪಾಲಕರು ಇಟ್ಕೊಳ್ಬೇಕಾಗಿದೆ. ಇವತ್ತು ಭವ್ಯ ಭಾರತದ ಒಂದು ಗುರಿ ನೋಟ ಹಿಂದಿನ ಇತಿಹಾಸದಲ್ಲಿ ಜಗತ್ತಿಗೆ ಪಾಠ ಮಾಡಿದಂಥ ದೇಶ ನಮ್ಮದಿದೆ, ಜ್ಞಾನ ಕೊಟ್ಟಂಥ ದೇಶ ನಮ್ಮದಾಗಿದೆ. ನಮ್ಮ ಮಕ್ಕಳಿಗೆ ನಾವುಗಳು ಸ್ವಾಮಿ ವಿವೇಕಾನಂದರಂತೆ, ಮಹಾತ್ಮ ಗಾಂಧೀಜಿಯವರಂತೆ, ಗೌತಮ್ ಬುದ್ಧರ ತತ್ವಗಳನ್ನು, ಬುದ್ಧ ಬಸವಣ್ಣನವರ ತತ್ವಗಳನ್ನು, ಇಡೀ ಜಗತ್ತಿಗೆ ನೀತಿ ಪಾಠ ಕೊಟ್ಟಂತ ನಮ್ಮ ದೇಶದ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಿಗೆ ಇಲ್ಲಿ ಕೊಡಬೇಕಾಗಿದೆ. ಇವತ್ತು ಫ್ಯಾಷನ್ ಯುಗದ ಸಿನಿಮಾ ಹೀರೋಯಿನ್ಗಳನ್ನ ನಾವು ಪಾಲಕರಾದವರು ಯಾಕೆ ಸುಗುಳಿ ನಮ್ಮ ಮಕ್ಕಳಿಗೆ ರಿಯಲ್ ಹೀರೋಗಳನ್ನ ಬಿಟ್ಟು ರಿಯಲ್ ಹೀರೋಗಳನ್ನ ಬುದ್ಧಿಯನ್ನು ಕಲಿಸಬೇಕಾಗಿದೆ. ಆದ್ಮೇಲೆ ನೀವೆಲ್ಲರಲ್ಲಿ ನನ್ನ ಕಳಕಳಿಯ ಮನವಿ ಇದೆ. ಇವತ್ತ ಸಿನಿಮಾ ಹೀರೋಯಿನ್ಗಳು ಕೇವಲ ಗುಡಕಟ್ಟಿನ ಕಳಿಸ್ತಾರೆ, ಅಡ್ವರ್ಟೈಸ್ನಲ್ಲಿ ರೊಕ್ಕ ಕಳಿಸ್ತಾರೆ. ನಮ್ಮ ಕಣ್ಣಾಗ ಜೋಡಿಯಾಗಿ ಸಿನಿಮಾ ಮಾಡಿ ರೊಕ್ಕ ಕಳಿಸೋದು ಬಿಟ್ಟರೆ ಮತ್ತೊಂದು ನಾನು ನೋಡಿದ ನನ್ನ ಅನುಭವದಲ್ಲಿ ಎಲ್ಲೋ ಬಿಟ್ಟು ಸಣ್ಣ ಪರ್ಸೆಂಟೇಜ್ನಲ್ಲಿ ಕೆಲವು ಹೀರೋಯಿನ್ಗಳು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ದೇಶಕ್ಕಾಗಿ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ವಿರಳ ಸಂಖ್ಯೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಒಂದೇ ಮನವಿ ಮಾಡ್ಕೊತಾ ಇದ್ದೀನಿ, ಈ ಸಂಸ್ಥೆಯ ಶಿಕ್ಷಕರಿಗೆ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ, ನಮ್ಮ ಮಕ್ಕಳಿಗೆ
ಕೇವಲ ಗುಣಮಟ್ಟದ ಶಿಕ್ಷಣ ಕೊಡುವುದರೊಂದಿಗೆ ಉತ್ತಮ ಸಂಸ್ಕಾರವನ್ನು ಮತ್ತು ನೀತಿ ಮಾತುಗಳನ್ನು ಮಾನವೀಯತೆಗಳನ್ನು ಸಚ್ಚಾರಿತ್ರ್ಯವುಳ್ಳವರಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಕಲಿಸಬೇಕಂತೇಳಿ ಆ ಶಿಕ್ಷಕ ವರ್ಗದೊಳಗೆ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಅದು ಜೊತೆಗೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಎಷ್ಟು ನಾವು ಫಾಸ್ಟ್ ಹೋಗ್ತಾ ಇದ್ದೇವೆ ಅಷ್ಟೇ ನಾವು ಎಡಗಿದ್ದೀವಿ. ಯಾಕಂದ್ರೆ ಮಕ್ಕಳಿಗೆ ಇವತ್ತು ಅವು ಅಂತ ಇಲ್ಲ, ಅಪ್ಪ ಅಂತ ಇಲ್ಲ ಅಂತ ಹೇಳಿ ಹಿರಿಗಳು ಹೇಳ್ತಿದ್ದಾರೆ. ಯಾಕೆ ಹಂಗಾಗ್ತಾ ಇದೆ ಅಂತಂದ್ರೆ ನಾವುಗಳೆಲ್ಲ ದಿನ ಬೆಳಗಾದರೆ ಭವಿಷ್ಯ ಹೇಳುವಂಥ ಟಿವಿಗಳಲ್ಲಿ ಬರುವಂಥ ಭಯೋತ್ಪಾದಕ ಸ್ವಾಮಿಗಳು ಅದರ ಮೇಲೆ ನಾವು ಹುಚ್ಚಾಗ್ತಾ ಇದ್ದೀವಿ. ಇದನ್ನು ಬಿಡಬೇಕು ನಮ್ಮ ಆತ್ಮೀಯರೆಲ್ಲರೂ. ಯಾಕೆಂದರೆ 12ನೇ ಶತಮಾನದ ಬಸವಣ್ಣನವರು ಬಲ್ಲ ಹೇಳುವ ಪಂಚಾಂಗ ಹೇಳುವವರನ್ನು ನಾವು ಪಂಚಾಂಗ ಹೇಳಿ ನಾವು ಮಾಡುವ ಕೆಲಸಗಳಿಗೆ ಇವತ್ತು ನಾವು ಹುಚ್ಚಾದೇವಂದ್ರೆ ಆ ಪಂಚಾಂಗ ಹೇಳುವಾಗ ತಾನೇ ತಿಳಿದುಕೊಂಡು ತಾನು ಶ್ರೀಮಂತ ಆಗ್ಬೋದು, ಮತ್ತೊಂದು ಆಗ್ಬೋದಲ್ಲ. ನೀವು ಮನೆಯಲ್ಲಿ ಟಿವಿದಲ್ಲಿ ನೋಡ್ಬೋದು, ಪಂಚಾಂಗ ಹೇಳುವಂತ ಯಾವ ಮಾಧ್ಯಮದಲ್ಲಿ ಬರುವಂತವ ಏನು ಹಗರಣ ಮಾಡ್ತಾ ಇದ್ದೇನೆ ದಿನ ಬೆಳಗಾದ ಟಿವಿಯಲ್ಲಿ ನೋಡ್ತೀರಾ. ಅದೇ ಅದಕ್ಕೆ ಪಾಲಕ ಪೋಷಕ ಬಂಧುಗಳಲ್ಲಿ ನಾನು ಪದೇ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ದಿನಮಾನದಲ್ಲಿ ನಾವೇನು ಮಾಡಬೇಕಾಗಿದೆ, ನೀವು ದಯವಿಟ್ಟು ಸೋಮವಾರ ಶುಕ್ರವಾರ ಸಂಜೆ ಅಥವಾ ಬೇರೆ ದಿನಗಳನ್ನು ಉಪವಾಸ ಮಾಡ್ತೀರಾ ಮಾಡ್ರಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮೊಬೈಲ್ ಉಪವಾಸ ಮಾಡಿ. ಒಂದ್ಸತಿ ಶಿಕ್ಷಕರನ್ನ ಆಯ್ಕೆ ಮಾಡಿ ಆ ಮಕ್ಕಳಿಗೆ ಇರ್ತಕ್ಕಂಥ ಪ್ರತಿಭೆ ಹೊರಗಡೆ ಆಟಗಳನ್ನ ಆಟಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಮಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲ ವೇದಿಕೆಗೆ ಎಲ್ಲ ಸಂಸ್ಥೆಯ ಸಿಬ್ಬಂದಿ ವರ್ಗಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಮಾತುಗಳನ್ನು ವಿರಾಮ ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. Hello. Very good. I first congratulate our great children and sweet parents. ಎಲ್ಲರೂ ರೈಟ್ ಹ್ಯಾಂಡ್ ಮೇಲೆ ಮಾಡ್ರಿ, ಬಲಗೈ ಮೇಲೆ ಮಾಡ್ರಿ, ಎಲ್ಲರೂ ಪೇರೆಂಟ್ಸ್ ಆಲ್ಸೋ. ಓಕೆ, ನಾನು ಶಬಾಷ್ ಅಂತ ಹೇಳ್ತೀನಿ, ನೀವು ವಾ ಅಂತ ಹೇಳ್ಬೇಕು. ಓಕೆ, 2 ಸಲ ಶಬಾಷ್. ಜೋಶ್ ಜೋಶ್ ಇಲ್ಲ. ಅಕ್ಕ ಪಡೆಯೋದು ಸಲ್ಯೂಟ್ ಮಾಡ್ಬೇಕು, ನಿಮಗೆಲ್ಲ ಹಂಗ ಮಾಡ್ಬೇಕು. ಕೈ ಮೇಲೆ ಮಾಡ್ರಿ. ಓಕೆ, ವೆರಿ ಗುಡ್. ಶಬಾಷ್. ಸ್ಪಿರಿಟ್. ಮಕ್ಕಳು ಶಬಾಷಿಗೆ ಲಾಯಕ್ ಆಗಬೇಕು. ಪೇರೆಂಟ್ಸು ಮಕ್ಕಳ ಪಾಲನೆ ಮಾಡಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಪಕ್ಕ ಆಗಬೇಕು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಪಾಲನೆ, ಪೋಷಣೆ ಮಾಡಿ ಮಕ್ಕಳ ಆರೋಗ್ಯ ಭಾಗ್ಯದ ನಿಯಮಗಳನ್ನು ಅರ್ಥೈಸಿ ಅವರಿಗೆ ಉತ್ತಮವಾದ ಸಂಸ್ಕಾರ ಕೊಟ್ಟು ಭಾರತ ದೇಶದ ಸತ್ಪ್ರಜೆಯನ್ನಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಹೋಗಲಿ ಅಂತ ಆಶಿಸ್ತಾ ವೇದಿಕೆ ಇರ್ತಕ್ಕಂಥ ನಮ್ಮ ಈ ಸಂಸ್ಥೆ ನಡೆಸ್ತಕ್ಕಂತಹ ಅಕ್ಕ ಮತ್ತು ಅಣ್ಣಂದಿರೇ, ಎಲ್ಲ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಹೋದರರೇ, ಅಕ್ಕಪಡೆಯ ಸಹೋದರಿಯರೇ, ಪಾಲಕರೇ ಮತ್ತು ಮಕ್ಕಳೇ, ಶಾಲೆಗಳು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಾಗ ಮತ್ತೆ ಸಂಸ್ಥೆ ನಡೆಸುವ ಪಾಲಕರು ಇದೆ. ಈ ಭಾಗ್ಯವನ್ನ ಹಂಚಿಕೊಳ್ಬೇಕು ಮತ್ತು ಮಕ್ಕಳಿಗೆ ಮಕ್ಕಳು ಒಬ್ಬೊಬ್ಬರಿಗೆ ಚೆನ್ನಾಗಿ ಸುಂದರವಾಗಿ ಕಾಣಕತ್ತಾರಲ್ಲ, ಬಹಳ ಶಬಾಷ್ ಕೊಡ್ತಕ್ಕಂಥದ್ದು. ಎಲ್ಲ ತಮ್ಮ ಕಾರ್ಯಕ್ರಮ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಮಯ ತಪ್ಪಲಾರ್ದೇ ನಿಮಗೆಲ್ಲ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ. ಭಾವಿ ಭಾರತ ದೇಶ ಒಳ್ಳೆ ಭಾರತ ದೇಶ. ನನಗೆ ಟೈಮ್ ಮೇಡಮ್ ಕಮ್ಮಿ ತಗೊಂಡಾರ, ಬಟ್ ನನಗೆ ಟೈಮ್ ಹೆಚ್ಚಿಗೆ ಕೊಡಬೇಕಿತ್ತು. ಮಕ್ಕಳು ಸ್ಕೂಲಿಗೆ ಬರ್ತಾರೆ, ಪೇರೆಂಟ್ಸ್ ಯಾರು ಸ್ಕೂಲಿಗೆ ಬಂದು ಒಂದು ವಾರದಾಗ ಒಂದ್ಸಲ ವಿಸಿಟ್ ಕೊಡೋದು. ಆಟೋಕ್ಕೆ ಬಂದ್ರಿ ನನ್ನ ಜವಾಬ್ದಾರಿ ಮುಗಿತಂತ. ಮಕ್ಕಳು ಬ್ಯಾಗ್ ಒಂದ್ಸಲ ಚೆಕ್ ಮಾಡೋದು. ಮಕ್ಕಳು ಮಾಡ್ತೀರೇನು? ಮಾಡ್ಬೇಕಾ ಮಾಡ್ಬೇಕು. ನಿಮ್ಮ ಮಕ್ಕಳು ಡಾನ್ಸ್ ನೋಡೋದು ನಿಮ್ಗೆ ಆಸಕ್ತಿ ಇದೆ, ಬಟ್ ಒಂದೆರಡು ನಿಮಿಷ ಮಕ್ಕಳು ಬ್ಯಾಗ್ ಚೆಕ್ ಮಾಡ್ಬೇಕಾ ಮಾಡ್ಬೇಕು. ಮಾಡ್ತೀರ ತಾವು? ಮಕ್ಕಳು ಹೊಸದು ಯಾವಾರ ಒಂದು ಹೊತ್ತು ಬಂದಿರ್ತಾರೆ, ಪೆನ್ಸಿಲು ಅಥವಾ ಚಾಕ್ಲೇಟ್ ರ್ಯಾಪರು. ಎಲ್ಲಿಂದ ಬಂದಿದ್ರು, ಯಾಕೆ ತಂದಿರಿ ಮಗ ಅಂತ ಕೇಳ್ತೀರಿ. ಬ್ಯಾಗ್ನಾಗ ಯಾವ್ದಾರ ಸ್ಮೆಲ್ ಹೋಗ್ತದ ನೋಡಿದ್ರೇನು? ನೋಡಿ ದಯವಿಟ್ಟು. ತಾಯಿ ಶಿಲ್ಪಿ, ಮಗು ಮಣ್ಣ ಶಿಲ್ಪಿ. ಅದು ಕೆತ್ತನೆ ಯಾವ ರೀತಿ ಕೆತ್ತಲು ದೇವರು ಮಾಡ್ಕೊಬೇಕು. ತಾಯಿಗಿಂತ ಯಾರಿಲ್ಲ.
ಸರಿ ಇದೆ ನಮ್ಮ ಮಕ್ಕಳಿಗೆ. ನಾವು ಫೋನ್ ಮಾಡ್ತೇವೆ, ನಿಮ್ಮ ಮಕ್ಕಳು ಇಬ್ಬರು ಮೂವರು ಕೂತ್ಕೊಂಡು ಬಂದಾರ್ರಿ ಅಂದ್ರೆ ಇವತ್ತು ಒಂದೇ ದಿನ ಬಂದಾರ್ರಿ, ಕನ್ಫ್ಯೂಸ್ ಆಗೈತ್ರಿ. ಆಕ್ಸಿಡೆಂಟ್ ಆದಾಗ ಡಾಕ್ಟರ್ ಪೀಡಿಯಾ ಅಂತ ಹೇಳ್ಬೋದಾ? ಮತ್ತು ನಮ್ಮ ಮಗಳಿಗೆ ಭಾಳ ಬಾಜುಗರಿ ಬೇಕ್ರಿ. ನಮ್ಮ ಮಗ ಭಾಳ ಚಂದ ಗಾಡಿ ನಡೆಸ್ತಾನ್ರಿ, ಭಾಳ ಬೆಸ್ಟ್ ಗಾಡಿ ನಡ್ತಾನ್ರಿ. ಲಾಸ್ಯದಲ್ಲಿ ತೇಲಾಡೋಣ. ಕಲೆಯ ಸೊಬಗನ್ನು ಸವಿಯುತ್ತಾ ಈ ಕ್ಷಣವನ್ನು ಆನಂದಿಸೋಣ. ಹಾಡಿನ ಹನಿಯು ಮನದಲ್ಲಿ ತಡಿಸಲಿ. ನೃತ್ಯದ ಸೊಬಗು ಕಣ್ಣಿಗೆ ಹಬ್ಬವಾಗಲಿ. ಕಲೆಯ ಸೊಬಗು ಕಣ್ಣಿಗೆ ಹಬ್ಬವಾಗಲಿ. ಕಲೆಯ ಮಾಧುರ್ಯದಲ್ಲಿ ಮುಳುಗಿ ಈ ಸಂಜೆ ಸ್ಮರಣೀಯವಾಗಿಸೋಣ. ಮುಂದಿನ ಕಾರ್ಯಕ್ರಮವನ್ನು ಡಾಕ್ಟರ್ ವಿನಿಕಾಟ್ ಹೋಗಿ ಮತ್ತು 10ನೇ ತರಗತಿ ವಿದ್ಯಾರ್ಥಿನಿ ವಂದನಾ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. Students, and thank you Neha madam for the wonderful choreography. Now I request Srimati Rajashri Bhalke to honor Seema Eklarkar on the dais with shawl.